ಸಬ್ಜೆಕ್ಟ್ನ ಕರೆಕ್ಟಾಗಿ ಸ್ವಲ್ಪ ತಿಳ್ಕೊಂಡು ಆಮೇಲಿಂದನೇ ಪತ್ರಿಕಾಗೋಷ್ಠಿ ಮಾಡಬೇಕು. ಪತ್ರಿಕೆಗೆ ಮೊದಲನೇ ಬಾರಿ ಯೋಜನಾ ಪ್ರಾಧಿಕಾರದಿಂದ ಆಗು ಹೋಗುಗಳು ಏನು ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೋಜನಾ ಪ್ರಾಧಿಕಾರದಕ್ಕೆ ನಿಮ್ಮ ಪತ್ರಕರ್ತರ ಸಂಘದಿಂದ ಸಲಹೆಗಳು ಭಾಳ ಅಮೂಲ್ಯವಾಗಿದೆ. ನಮಗೆ ಯಾತಕ್ಕೆ ಅಂತಂದರೆ ನಾವುಗಳು ಏನು ನೋಡ್ತೀವಿ, ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಏನು ನೋಡ್ಕೊಂಡು ಹೋಗ್ತೀವಿ ಅದಕ್ಕಿಂತ ಹೆಚ್ಚಿನಾಗಿ ಕೆಲವು ನ್ಯೂನತೆಗಳು ನಿಮ್ಗಳಿಗೆ ಮೊದಲು ಬಂದಂಥ ಮುಟ್ಟಂಥ ಕೆಲಸ. ಸೊ ಆ ನ್ಯೂನತೆಗಳನ್ನ ನನಗೆ ದಯವಿಟ್ಟು ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ನಿಮ್ಮಿಂದ ನನಗೆ ಸಹಕಾರ ಬೇಕಾಗಿರೋದೇನು ಅಂತಂದರೆ, ಎಲ್ಲರ ಡೈವರ್ಷನ್ಗಳಾಗಿದೆಯಾ ಈ ಥರ ಆಗಿರೋದು ಅದು ನಿಮ್ಗಳಿಗೆ RTA ಕಾರ್ಯಕರ್ತರುಗಳಿಂದ ಆಗ್ಬೋದು, ಸಾರ್ವಜನಿಕರಿಂದ ಆಗ್ಬೋದು, ನಿಮ್ಮ ಹತ್ರ ಫಸ್ಟ್ ಆ ವಿಚಾರಗಳಲ್ಲಿ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥ ಪ್ರವೃತ್ತಿ ಮೊದಲಿಂದನೂ ನಡ್ಕೊಂಬಂದಿರೋವಂಥದ್ದು. ಆ ಥರದ್ದು ಏನಾದ್ರು ಇತ್ತು ಅಂತಂದರೆ ನೇರವಾಗಿ ದಯವಿಟ್ಟು ನಮಗೆ ತಿಳಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅವತ್ತಿನ ಹೇಳಿದ ದಿನ ಅವತ್ತು ನಾನು ನನ್ನ ಒಂದು ಯೋಜನೆಗಳನ್ನ ಹೇಳಿದ್ದೆ ಯಾವ ರೀತಿ ಅಂತ. ಅದರಲ್ಲಿ ಮೊದಲನೇಗೆ ಅವತ್ತಿನ ದಿನ ಹೇಳಿದ್ದೆ ಪಾರದರ್ಶಕವಾಗಿ ನಮ್ಮ ಆಫೀಸ್ ಇರುತ್ತೆ ಅಂತ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ನಾನು ಅವತ್ತು ಪ್ರಾಮಿಸ್ ಮಾಡ್ದಂಗೆ CCTV ಕ್ಯಾಮ್ರಾ ಹಾಕಿಸ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ CCTV ಕ್ಯಾಮ್ರಾ 4 ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದೀವಿ. ಅದರದ್ದು ಫೋಟೋಗ್ರಾಫ್ಸ್ಗಳಿಗೆ ಕೊಟ್ಟಿದ್ದೀನಿ. ಅಲ್ಲಿ ನಿರಂತರವಾಗಿ ಡೆಫಿನೆಟಾಗಿ ಯಾರು ಬೇಕಾದ್ರೂ ನೀವು CCTV ಕ್ಯಾಮ್ರಾದಲ್ಲಿ ಫುಟೇಜ್ಗಳನ್ನ ಕೇಳ್ಕೊಂಡು ನಮ್ಮ ಆಫೀಸಿನ ಆಗು ಹೋಗು ಚಲನಗಳನ್ನ ನೋಡ್ಕೊಳ್ಳೋ ಅಂಥ ಕೆಲಸಗಳನ್ನ ಮಾಡ್ಕೋಬೋದು. ಸೊ ಇದು ಆಲ್ರೆಡಿ ಇಂಪ್ಲಿಮೆಂಟೇಷನ್ನು ಫಸ್ಟ್ ನಾನು ಹೇಳ್ದಂಗೆ 13ನೇ ತಾರೀಕು ಹೇಳ್ದಂಗೆ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಇವತ್ತೊಂದು ದಿನ ಸ್ವಲ್ಪ ನಮ್ಮ ಹುಣಸೂರು ಕರೆಂಟ್ ಇರಲಿಲ್ಲ, ಅದಕ್ಕೆ ಮಾನಿಟ್ರಲ್ಲಿ ಪಿಕ್ಚರ್ಗಳು ಕಾಣಿಸ್ತಾ ಇಲ್ಲ. ಸೊ ಇವತ್ತು ಮಾನಿಟರ್ ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಇವತ್ತೇ ಡಿಸೈಡ್ ಮಾಡಿ UPS ಹಾಕಿಸ್ತಾ ಇದ್ದೀನಿ. ಅದು ಅಧಿಕಾರ ನಮ್ಮ ಅಧ್ಯಕ್ಷರ ಅಧಿಕಾರದ ಮೇರೆಗೆ ಬರ್ತಿದೆ. ನೆಕ್ಸ್ಟ್ ಮೀಟಿಂಗಲ್ಲಿ ಘಟೋತ್ತರ ಮಂಜೂರಾತಿ ಮಾಡ್ಕೊಂಡು ಅದನ್ನು UPS ಇವತ್ತೇನೇ ಹಾಕ್ಸಕ್ಕೆ ಹೇಳಿದ್ದೀನಿ. ಯಾಕೆಂದರೆ ಕರೆಂಟು ಭಾಳ ಸಮಸ್ಯೆ ಕೊಡ್ತಾ ಇರೋದ್ರಿಂದ ಆಲ್ರೆಡಿ CCTV ನೆಕ್ಸ್ಟು 26ನೇ ತಾರೀಕು ನಮ್ಮ ಪ್ರಾಧಿಕಾರದ ಸಭೆ ಇತ್ತು. ಆ ಸಭೆಯಲ್ಲಿ ಹಿಂದೆ ನಡೆದಿರುವಂಥ ಸಭೆಗಳ ಯಾವಾಗ ಮೂರನೇ ತಿಂಗಳಲ್ಲಿ AC ಅವರು ಸಭೆ ತಗೊಂಡಿದ್ರು. ಆ ಸಭೆ ಆದಮೇಲಿಂದ ಅಲ್ಲಿಂದ ಇವತ್ತಿನವರೆಗೂ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅಧ್ಯಕ್ಷರುಗಳ ಮೆಂಬರ್ಗಳು ಯಾರೂ ಅಪಾಯಿಂಟ್ ಆಗಿಲ್ಲ ಅಂತೇಳಿ ಈಗ ನಾವು 26ನೇ ತಾರೀಕು 26/9/2024 ನಾವು ಪ್ರಾಧಿಕಾರದ ಸಭೆಯನ್ನು ಮಾಡಿದ್ವಿ. ಅವತ್ತೊಂದು ದಿನ ನಮಗೆ 44 ಸಬ್ಜೆಕ್ಟ್ಗಳಿತ್ತು. ಆ 44 ಸಬ್ಜೆಕ್ಟ್ಗಳಲ್ಲಿ ಸುಮಾರು ವಿಷಯಗಳು ನಮಗೆ 44 ಸಬ್ಜೆಕ್ಟು ನಮಗೆ ಏಕನಿವೇಶನ ಆಗ್ಬೋದು, ಲೇಔಟ್ಗೆ ಅನುಮೋದನೆ ಆಗ್ಬೋದು, ಹಾಗೂ ಹೊಸ ಲೇಔಟ್ಗಳನ್ನ ಅನುಮೋದನೆ ಕೊಡಿ ಅಂತ ಎಲ್ಲನೂ ಮಿಕ್ಸ್ ಆಗಿ 44 ಸಬ್ಜೆಕ್ಟ್ ಇತ್ತು. ಆ 44 ಸಬ್ಜೆಕ್ಟಲ್ಲಿ ನಾವು ಇವತ್ತು 4 ಸಬ್ಜೆಕ್ಟ್ಗಳನ್ನ ರಿಜೆಕ್ಟ್ ಮಾಡಿದ್ದೀವಿ. ಯಾತಕ್ಕೆ ಅಂತಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಲೇಔಟ್ಗಳು ಆಗಿರಲಿಲ್ಲ. ಈಗ ನಾವು ಆಲ್ರೆಡಿ ಅದನ್ನು ಟೆಂಡರ್ ಕರೆದಿದ್ದಾರೆ. ಕರೆದಿದ್ರು ಮುಂಚೆ ಟೆಂಡರ್ ಕರೆದುಬಿಟ್ಟಿದ್ದಾನೆ. ಬ್ಯಾಂಗ್ಳೂರಲ್ಲಿ ಒಂದು ಏಜೆನ್ಸಿ ಇದೆ, ಬ್ಲೂ ಪ್ರಿಂಟ್ ತಯಾರು ಮಾಡೋದಕ್ಕೆ 12 ಹಳ್ಳಿಗಳ ಹೆಸರು ಹೇಳಿ ಸರ್. 12 ಹಳ್ಳಿಗಳ ಹೆಸರು ಒಂದೇ ಸರಿ. ದೊಡ್ಡಹುಣಸೂರು, ಚಿಕ್ಕಹುಣಸೂರು, ಗೋವಿನಹಳ್ಳಿ, ಮೂಕನಹಳ್ಳಿ, ಆಳ್ಗೆರೆ ಬರಲ್ಲ. ನಿಲ್ವಾರ್ಗು ಕಾವಲು, ಆಮೇಲೆ ಇದು ಬೆಳತ್ತೂರಲ್ಲಿ 5 ಸರ್ವೆ ನಂಬರ್ಗಳಿಲ್ಲ. 5 ಸರ್ವೆ ನಂಬರ್ಗಳನ್ನ ನಿಲ್ವಾರ್ಗು ಕಾವಲಲ್ಲಿ ಆಳ್ಗೆರೆ ಸೇರ್ಕೊಂಡಿದೆ. ಅದು ಬರ್ತದೆ. ಅದನ್ನೇ ನೆಕ್ಸ್ಟ್ ಮಾಹಿತಿ ಕೊಡಬೇಕು ಅಂತಿರೋದೇನಂದ್ರೆ ಪೂರ್ಣ ಪ್ರಮಾಣದಲ್ಲಿ ಲೇಔಟ್. ಆಮೇಲೆ ನಿಮ್ಗೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಆ 44 ಲೇಔಟ್ಗಳನ್ನು ನಾನು ಪರ್ಸ್ನಲ್ ಆಗಿ ವಿತ್ ನಮ್ಮ ಮೆಂಬರ್ಗಳ ಜೊತೆ ವಿಸಿಟ್ ಹಾಕಿ ನಾವು ನೋಡಿದ ಮಟ್ಟಿಗೆನೇ ಯಾವ ರೀತಿ ನಮ್ಮ ZR ಅಂತ ಏನು ಹೇಳ್ತೀವಿ, ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ನಮ್ಮ ಹುಣಸೂರು ತಾಲೂಕಿಗೆ ಒಂದು ZR ಅಂತ ನಮ್ಮ ಸರ್ಕಾರದಿಂದ ಬಂದಿರೋ ಅಂಥದ್ದು. ಆ ZR ಅಲ್ಲಿ ಏನು ಹೇಳುತ್ತೆ
ಅದನ್ನ ಕರೆಕ್ಟಾಗಿ ಪಾಲನೆ ಮಾಡಿದಾರ ಡೆವಲಪರ್ಸ್ಗಳು ಅಂತ ನೋಡಿ ಫುಲ್ ಫಾರ್ಮ್ ಏನು? ಝೋನಲ್ ಅಸೆಸ್ಮೆಂಟ್ ಅಂತ Zonal ಝೋನಲ್ ರಿಜಿಸ್ಟ್ರೇಷನ್ ಅದ್ರ ಪ್ರಕಾರನೇ ನಾವೇನಿದ್ರು ನಾವು ನಡ್ಕೊಬೇಕಾದ್ರೂ ಅದ್ರ ಪ್ರಕಾರನೇ ನಡ್ಕೊಬೇಕು, ಡೆವಲಪರ್ಸ್ಗಳು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಆ ZRಗಳಲ್ಲಿ ಒಂದು ಸಿಂಪಲ್ ಆಗಿ ಒಂದು ಹೇಳ್ಬೇಕು ಅಂತಂದರೆ ಎಷ್ಟು ಪರ್ಸೆಂಟೇಜು ರೋಡಿಗೆ ಬಿಡಬೇಕು, ಎಷ್ಟು ಪರ್ಸೆಂಟೇಜು ಪಾರ್ಕಿಗೆ ಬಿಡಬೇಕು, ಎಷ್ಟು ಪರ್ಸೆಂಟು CA ಬಿಡಬೇಕು, ಎಷ್ಟು ಪರ್ಸೆಂಟೇಜು ಸೆಪ್ಟಿಕ್ ಟ್ಯಾಂಕ್ ಆಗಬೇಕು, ಆಮೇಲೆ ಅನುಕೂಲ ಇರೋಂಥ ಕಡೆಗೆ UGDನೇ ಕಲೆಕ್ಷನ್ ಕೊಡಬೇಕು ಅಂತೆಲ್ಲ ಅದರಲ್ಲಿ ನಾರ್ಮ್ಸ್ ಇದೆ. ಅದ್ರ ಪ್ರಕಾರನೇ ನಾವು ನಡ್ಕೊಬೇಕು, ಡೆವಲಪರ್ಗಳು ನಡ್ಕೊಬೇಕು. ಅದನ್ನ ಮೀರಿ ನಾವಂತೂ ಯಾವುದೂ ಕೆಲಸಗಳು ಮಾಡೋದಕ್ಕಾಗೋದಿಲ್ಲ. ಆ ZRನ ಇಟ್ಕೊಂಡು ಮೊದಲು DC ಅವರು AC ಅವರು ಏನು ಅನುಮೋದನೆ ಕೊಟ್ಟಿದ್ರು ಅದೆಲ್ಲ ಫೈಲ್ಗಳನ್ನ ಇಟ್ಕೊಂಡ್ಬಿಟ್ಟಿದೆ. ನಾವು ಪ್ರತಿಯೊಂದು ಜಾಗದ ಇನ್ಸ್ಪೆಕ್ಷನ್ಗಳನ್ನ ಮಾಡಿಬಿಟ್ಟಿದ್ದಾನೆ, ನಾವು ಅದರಲ್ಲಿ ಪ್ರತಿಯೊಂದು ಪರಿಶೀಲನೆ ಮಾಡಿಬಿಟ್ಟಿದ್ದಾನೆ. ಕೆಲವು ಅನುಮೋದನೆಗಳನ್ನ ನಾವು ಕೊಟ್ಟಿರೋ ಅಂಥದ್ದು. AC ಅವರು ಎಷ್ಟು ಕೊಟ್ಟಿದ್ರು? ಯಾವುದು AC ಅವರು ಅವಸರ 44ಕ್ಕೆ ಅವರು ಅಪ್ರೂವ್ ಕೊಟ್ಟಿರೋದಲ್ಲ, ಅನುಮೋದನೆ ಮಾಡಿದ್ರು ಅವರು. 44 ಲೇಔಟ್ನ ನೀವು ಸ್ಟಾರ್ಟ್ ಮಾಡಿ ಅಂತ ಕೊಟ್ಟಿದ್ರು. ಅದೆಲ್ಲನೂ ಫೈನಲ್ ಕಂಪ್ಲೀಷನ್ ರಿಪೋರ್ಟಿಗೆ ನಮ್ಮ ಹತ್ರ ಬರ್ತಿದ್ರು. ಸೊ ಫೈನಲ್ ಕಂಪ್ಲೀಷನ್ ರಿಪೋರ್ಟಿಗೆ ಸೈಟ್ಗಳನ್ನ ರಿಲೀಸ್ಗೆ ಕೆಲವುದು ಏನಾಗಿರ್ತದೆ ಅಂತಂದರೆ ಫಸ್ಟು 60% ರಿಲೀಸ್ ಮಾಡ್ಕೊಂಡಿರ್ತಾರೆ. ಆ 60% ರಿಲೀಸ್ ಮಾಡ್ಕೊಂಡಿರೋರು ರೇರಾ ಕಂಡೀಷನ್ಗೆ ಅಪ್ಲೈ ಮಾಡಿ ಕಂಡೀಷನ್ ಮಾಡಿರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ನಮ್ಗೆ ರೇರಾ ಬೇಡ ಅಂತ 100% ರಿಲೀಸಿಗೆ ಬರ್ತಾರೆ. ಈಗ ಕೆಲವರು ನಮಗೆ 100% ರಿಲೀಸಿಗೂ ಬಂದಿದೆ, 40% ರಿಲೀಸ್ಗೂ ಬಂದಿದೆ. ಸೊ ಅದ್ರ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಾವು ಅದರಲ್ಲಿ 44ರಲ್ಲಿ ಬರೀ 5 ನಾವು ಅದನ್ನು ರಿಜೆಕ್ಟ್ ಮಾಡಿದ್ದೀವಿ. ಅಂದರೆ ಮುಂದಿನ ಸಭೆಗೆ ಹಾಕ್ಕೊಂಡಿದ್ದೀವಿ. ಟೋಟಲ್ ರಿಜೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ ನಮಗೆ. ಮುಂದಿನ ಸಭೆಗೆ ಸರಿಪಡಿಸಿ ಮಂಡಿಸಿ ನಾನೇ ಅದು 44ರಲ್ಲಿ 5ನ್ನ ಅನುಮೋದನೆ ಕೊಟ್ಟಿಲ್ಲ. 5ನ್ನ ರಿಜೆಕ್ಟ್ ಮಾಡಿದ್ದೀರಾ? ರಿಜೆಕ್ಟ್ ಅಂದರೆ ಮುಂದಿನ ಸಭೆಗೆ ಹಾಕ್ಕೊಂಡಿದ್ದೀವಿ. ಅವ್ರಿಗೂ ಏನು ಅಂತಂದರೆ ನಾವು ಒಂದು ಲೆಟರ್ ಕೊಡ್ತೀವಿ ಅವ್ರಿಗೆ, ನೀವು ಈ ಥರ ZR ಪ್ರಕಾರ ನಾವು ಅನುಮೋದನೆ ಮಾಡಿರೋ ಪ್ರಕಾರ ನೀವು ಇನ್ನೂ ಕಂಪ್ಲೀಷನ್ ಆಗಿಲ್ಲ, ಇದನ್ನೆಲ್ಲ ಮಾಡಿ ಪುನಃ ಪಾಯಿಂಟ್ ಔಟ್ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ಕೆಲಸ ಆಗಿಲ್ಲ, ಈ ಕೆಲಸನ ಮುಗಿಸ್ಕೊಂಡು ಅವರು ನೆಕ್ಸ್ಟ್ ಮೀಟಿಂಗ್ ಅಷ್ಟೊಟ್ಟಿಗೆ ಅವ್ರಿಗೂ ಕೊಡ್ಬೋದು ಫೈಲ್ನ. ತಿರ್ಗಾ ಅಪ್ಲಿಕೇಶನ್ ಹಾಕ್ಕೊಂಡು ಕೊಡ್ಬೋದು. ಆಗಲೂ ಒಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟಿದ್ದಾನೆ ತಿರ್ಗಾ ನಾವು ಕ್ಲಿಯರ್ ಮಾಡೋ ಅಂಥ ಕೆಲಸ ಮಾಡ್ತೀವಿ ಅದನ್ನ. ಅದಾದಮೇಲೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ತೊಗೊಂಡಿರೋಂಥ ವಿಷಯಗಳು, ಅದು ಮೋಸ್ಟ್ ಇಂಪಾರ್ಟೆಂಟು. ಅದು ವಿಚಾರ ಏನು ಅಂತಂದರೆ, ನಾವು ನೌಕರರ ಆ್ಯಸ್ ಪರ್ ಸುಮಾರು ನೆನಗುಂದಿಗೆ ಬಿದ್ದಿತ್ತು. ಯಾವುದು ನಮ್ಮ ಇಲ್ಲಿರೋಂಥ ನೌಕರರದ್ದು ಸ್ಯಾಲ್ರಿನ ಇನ್ಕ್ರೀಸ್ ಮಾಡಿರಲಿಲ್ಲ. ಅದು ಲೇಬರ್ ಆ್ಯಕ್ಟ್ ಪ್ರಕಾರ ಇನ್ಕ್ರೀಸ್ ಮಾಡಬೇಕು ಅಂತ ಪ್ರತಿ 6 ತಿಂಗಳಿಗೆ ಒಂದು ಸತಿ ಅದು ಸರ್ಕ್ಯುಲರ್ ಬರುತ್ತೆ. ಅದ್ರ ಪ್ರಕಾರ ಅದು ಮಾಡಿರಲಿಲ್ಲ, ಅದೊಂದು ಇನ್ಕ್ರೀಸ್ ಮಾಡಿದ್ದೀವಿ. ಯಾವುದು 3 ಜನಕ್ಕೆ ಅದನ್ನು ಮಾಡಿದ್ದೀವಿ. ಆಮೇಲೆ ಹುಣಸೂರಲ್ಲಿ ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಏನು ಅಂತಂದರೆ, ನಮ್ಮ ದೊಡ್ಡ ಯೋಜನೆ, ನಮ್ಮ ಹುಣಸೂರಿನ ಬ್ಲೂ ಪ್ರಿಂಟ್ ಮಾಡಬೇಕಾಗಿರುವಂಥದ್ದು. ಸಿಟಿ ಪ್ಲಸ್ಸು ನಮಗೆ ಬರುವಂಥ 12 ಹಳ್ಳಿಯ ಯೋಜನೆಗಳನ್ನ ಮಾಡೋ ಅಂಥದ್ದು. ಪ್ರದೇಶದ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆ ಸಿದ್ಧಪಡಿಸುವಂಥ ಕಾರ್ಯಕ್ರಮ. ಅದಕ್ಕೆ ನಾವೊಂದು ಟೈಮ್ ಲಿಮಿಟ್ ಮಾಡ್ಕೊಂಡಿದ್ದೀವಿ. ಇದು ಇಂದಿನ ಯೋಜನಾ ಪ್ರಾಧಿಕಾರದಿಂದ ಅದನ್ನು ಸ್ಯಾಂಕ್ಷನ್ ಮಾಡಿ ಬರೀ ಒಂದು ಅಮೌಂಟ್ ಕಟ್ಟಿಬಿಟ್ಟಿದ್ದೇನೆ, ಸ್ಟಾಪ್ ಮಾಡಿಬಿಟ್ಟಿದ್ವಿ.